ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ನೀವೆಲ್ಲರೂ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಹೊಸ ವ್ಲಾಗೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಕೂಡ ಸಿಂಪಲ್ ಆಗಿರುತ್ತೆ, ಹಾಗೆಯೇ ನನ್ನ ಡೈಲಿ ರುಟೀನ್ ವ್ಲಾಗೇ ಆಗಿರುತ್ತೆ. ಆದರೆ ಇದು ಸಂಡೇ ವ್ಲಾಗ್. ಸಂಡೇ ದಿನ ನಾವು ಯಾವ ರೀತಿ ನಮ್ಮ ಒಂದು ಡೇಯನ್ನು ಕಳಿತೀವಿ ಅಂತೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಲಿಕ್ಕಿದ್ದೀನಿ. ಹಾಗೆ ಇವತ್ತು ಕೂಡ ನಮಗೆ ಯೋಗ ಕ್ಲಾಸ್ ಇತ್ತು. ನಾವು ಈ 48 ದಿನದ ಯೋಗ ಚಾಲೆಂಜಿಗೆ ಹೋಗ್ತಾ ಇದ್ದೀವಿ. ನನ್ನ ಹಳೆಯ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಹಾಗೆ ಇವತ್ತು ಕೂಡ ನಾವು ಯೋಗ ಕ್ಲಾಸಿಗೆ ಬಂದಿದ್ದೀವಿ. ಹಾಗೆ ಇವತ್ತು ಸ್ವಲ್ಪ ಯೋಗ ಕ್ಲಾಸ್ ಆದ ನಂತರ ಫುಲ್ ನಾವೇನು ಯೋಗ ಮಾಡಲಿಕ್ಕೆ ಈ ಒಂದು ಹಾಲನ್ನು ಯೂಸ್ ಮಾಡ್ತೀವಿ ನೋಡಿ, ಅದನ್ನು ನಮಗೆ ಫುಲ್ ನಾವೇ ಕ್ಲೀನ್ ಮಾಡಲಿಕ್ಕಿದೆ. ಇದೆಲ್ಲ ಅಂತೇಳಿದರೆ ಒಂಥರ ಒಳ್ಳೆ ಡಿಸಿಪ್ಲಿನನ್ನು ನಮಗೆ ಕಲಿಸಲಿಕ್ಕೆ ಇದರಲ್ಲಿ ಹೆಲ್ಪ್ ಮಾಡ್ತಾರೆ. ಪ್ರತಿಯೊಂದನ್ನು ಕೂಡ ನಮಗೆ ಇಲ್ಲಿ ಕಲಿಸ್ತಾರೆ, ಸಣ್ಣದಿಂದ ಹಿಡಿದು ದೊಡ್ಡ ವಿಷಯದವರೆಗೂ ತುಂಬ ಒಂದು ಒಳ್ಳೆಯ ಆಲೋಚನೆಗಳನ್ನು ನಮ್ಮ ಜೊತೆಗೆ ಇಲ್ಲಿ ಶೇರ್ ಮಾಡ್ಕೊಳ್ತಾರೆ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಇದನ್ನು ಕ್ಲೀನ್ ಮಾಡಲಿಕ್ಕೆ ಕೂಡ ನಮಗೇ ಆಗಿರುತ್ತೆ, ನಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಹಾಗೆ ಸ್ವಲ್ಪ ಇವತ್ತು ಯೋಗದಿಂದ ನಾವು ಮನೆಗೆ ಹೋಗಬೇಕಾದ್ರೆ ಲೇಟ್ ಆಗುತ್ತೆ ಅಂತೇಳಿ ಆಲ್ರೆಡಿ ಹೇಳಿದ್ದಾರೆ. ನನಗೆ ಯಾವುದೇ ಕೆಲಸ ಬಾಕಿ ಇದ್ದರೂ ಅಷ್ಟೊಂದು ಬರೆಯಾಗೋದಿಲ್ಲ. ಆದರೆ ಈ ಅಂಗಳ ಒಂದು ಕ್ಲೀನ್ ಆಗಿಬಿಟ್ರೆ, ಅಂಗಳ ಮತ್ತು ಸಿಟ್ಔಟ್ ಏರಿಯಾ ಏನಿದೆ ನೋಡಿ, ಅದು ಕ್ಲೀನ್ ಆದರೆ ಮತ್ತೆಲ್ಲ ಕೆಲಸ ಮಾಡ್ಕೊಳ್ಬೋದು ಅಂಥೇಳಿ ಆರಾಮದಲ್ಲಿ ಅಂತೇಳಿ ಆ ಒಂದು ಮನಸ್ಸಲ್ಲೇ ಇರುತ್ತೆ ನನಗೆ. ಹಾಗೆ ಬಂದ ತಕ್ಷಣ ನಾನು ಅಂಗಳವನ್ನು ಗುಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಒಂದೊಂದೇ ಪೋರ್ಷನ್ ಆಗಿ ಗುಡಿಸ್ತೀನಿ ಆಯಿತಾ. ಅಂಥೇಳಿದರೆ ನನಗೆ ಒಂದೇ ಸರ್ತಿ ಎಲ್ಲ ಇಡೀ ಅಂಗಳವನ್ನು ಗುಡಿಸಲಿಕ್ಕೆ ಆಗೋದಿಲ್ಲ. ಎಲ್ಲಿ ಕಸ ಇದೆ ಆ ಪೋರ್ಷನನ್ನು ಒಂದು ಕಡೆ ನಾನು ಕಸವನ್ನು ಒಟ್ಟಿಗೆ ಮಾಡ್ತೀನಿ, ನಂತರ ಬೇರೆ ಕಡೆ ಆ ರೀತಿಯೇ ಒಂದೊಂದು ಕಡೆ ನಾನು ಜೋಡಿಸಿಟ್ಟು ನಂತರ ನಾನು ಅದನ್ನು ತೆಗೆದು ಬಿಡ್ತೀನಿ. ಆವಾಗ ಸ್ವಲ್ಪ ಈಸಿ ಆಗುತ್ತೆ, ಇಲ್ಲದಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಆ ರೀತಿ ನಾನು ಅಂಗಳವನ್ನು ಗುಡಿಸ್ತೇನೆ. ಇವತ್ತು ಸಂಡೇ ಆಗಿರೋದ್ರಿಂದ ಯಾವಾಗಿನ ಥರ ಕೂಡ ನಾವು ಬ್ರೇಕ್ಫಾಸ್ಟ್ ಹೊರಗಿಂದಲೇ ತರೋವಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು, ಜಶ್ವನಿಗೆ ಇವತ್ತು ನಾವು ಹೇರ್ ಕಟ್ಟನ್ನು ಮಾಡಿಸಿದ್ದೀವಿ. ಹಸ್ಬೆಂಡ್ ಜೊತೆಗೆ ಹೋಗಿ ಇವತ್ತು ಹೇರ್ ಕಟ್ ಮಾಡಿದ್ದಾನೆ, ಇಲ್ಲಾಂದರೆ ನಾನೇ ಕರ್ಕೊಂಡು ಹೋಗೋದು ಅವ್ನು ಜಾಸ್ತಿಯಾಗಿ. ನನಗೆ ಅವನಿಗೆ ಹಸ್ಬೆಂಡ್ ಕರ್ಕೊಂಡು ಹೋದರೆ ನನಗೆ ಸರಿಯೇ ಆಗೋದಿಲ್ಲ ಒಂದು ಹೇರ್ ಕಟ್, ನನಗೆ ಸಮಾಧಾನನೇ ಇಲ್ಲ. ಅದಕ್ಕೆ ಹಸ್ಬೆಂಡ್ ಹೇಳಿದರು ಸಂಜೆ ಮತ್ತೊಮ್ಮೆ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಹಾಗೆಯೇ ಅಂತೇಳಿ ಬರ್ತಿದ್ದಾರಪ್ಪ. ಏನಂತ, ಯಾಕೆ ಅದನ್ನು ಅಂತ ಬರೆದಿದ್ದೀರಿ ಅಂತೇಳಿ ಕೇಳಿದ್ದಕ್ಕೆ ಅದು ಮೆಂಡೋನ್ಸ್ ಅಂತೆ, ಅವ್ರದ್ದು ಸರ್ ನೇಮನ್ನು ಹಾಕಿದ್ದಾರೆ. ಸೊ ಜೋಶ್ವನಿಗೆ ಸ್ನಾನ ಎಲ್ಲ ಮಾಡಿಸಿದ್ದೆ ನಾನು ಬಂದ ತಕ್ಷಣ. ನಮಗೆ ಯೋಗಕ್ಕೆ ಹೋಗುವಾಗ ನಮ್ಮದು ಯೋಗ ಮ್ಯಾಟ್ ಏನಿದೆ ನೋಡಿ, ಅದು ಹಾಗೆಯೇ ಒಂದು ಟವಲ್ ಅನ್ಸತ್ತೆ ತಗೊಂಡು ಹೋಗ್ಲಿಕ್ಕಿರುತ್ತೆ. ಟವಲ್ ಯಾಕೆಂತ ಹೇಳಿದರೆ ಈ ವಜ್ರಾಸನದಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಅದು ನಮಗೆ ಪ್ರಾಕ್ಟೀಸ್ ಇಲ್ಲದ ಕಾರಣ ಸ್ವಲ್ಪ ಕಾಲೆಲ್ಲ ನೋವಾಗುತ್ತೆ. ಹಾಗೆ ತುಂಬ ಹೊತ್ತು ಕೂತ್ಕೊಂಡ್ರೂ ಕೂಡ ಕಾಲೆಲ್ಲ ನೋವಾಗುತ್ತೆ ಅಲ್ವಾ. ಹಾಗಾಗಿ ನಮ್ಮ ಕಂಫರ್ಟೇಬಲಿಗೆ ಕಾಲಿನ ಕೆಳಗಡೆ ಇಡಲಿಕ್ಕೆ ಅಂತೇಳಿ ಟವಲನ್ನು ತರಲಿಕ್ಕೆ ಹೇಳ್ತಾರೆ. ಹಾಗೆ ನಾನು ಮತ್ತು ಹಸ್ಬೆಂಡ್ ಡೈಲಿ ಕೊಂಡೋಗ್ತೀವಿ ಆ ಟವಲನ್ನು. ನಂತರ ಇವಾಗ 1 ವೀಕ್ ಜಾಸ್ತಿನೇ ಆಯಿತು. ಹಾಗೆ ನಾವು ಸಹ ಯೂಸ್ ಮಾಡುವಂಥ ಟವಲನ್ನೆಲ್ಲ ನಾನು ಒಟ್ಟಿಗೆ ಹಾಕಿಬಿಟ್ಟು ಸೋಕ್ ಮಾಡಲಿಕ್ಕೆ ಇಡ್ತೀನಿ. ವಾಷಿಂಗ್ ಮಿಷಿನಲ್ಲೇ ಆಪ್ಷನ್ ಇರುತ್ತಲ್ವ, ನಂತರ ನಾನು ಅದರಲ್ಲಿ ಒಗೆದು ಬರುತ್ತೆ ವಾಷಿಂಗ್ ಮಿಷಿನಲ್ಲಿ. ಇಲ್ಲದಿದ್ದರೆ ಹೀಗೆ ಒಗೆಯೋದಾದರೆ ಸ್ವಲ್ಪ ಬಿಸಿ ನೀರಲ್ಲಿ ಸೋಕ್ ಮಾಡಿ ಇಟ್ಟು ನಂತರ ನಾನು ಟವಲನ್ನು ಒಗೆಯುವಂಥದ್ದು. ಅವಾಗ ಫುಲ್ ಅದರದ್ದು ಏನು ಸಹ ಕೊಳೆಯಿದ್ರೂ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಈ ಕೊಬ್ಬರಿ ಇರುತ್ತೆ ನೋಡಿ, ಅದನ್ನು ಸ್ವಲ್ಪ ಬಿಸಿಲಿಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪನೇ ಇರುವಂಥದ್ದು, ಅದನ್ನೇ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಅದಕ್ಕೆ ಬಿಸಿಲಿಕ್ಕೆ ಹಾಕ್ಲಿಕ್ಕೆ ಇಡ್ತೀನಿ. ಅದ ನಂತರ ನಾವು ತೆಂಗಿನ ಎಣ್ಣೆಯನ್ನು ತಗೊಳ್ತೀವಿ. ಇದಕ್ಕಿಂತ ಮುಂಚೆ ಸಹ ನಾನು ಒಂದು ಸರ್ತಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ. ಹಾಗೆ ಸ್ವಲ್ಪನೇ ಇರೋದು ಈ ಸರ್ತಿ, ಜಾಸ್ತಿ ಇಲ್ಲ. ಅದನ್ನೇ ನಾನು ಬಿಸಿಲಿಗೆ ಹಾಕ್ತಾ ಇದ್ದೆ. ಹಾಗೆ ಇವತ್ತು ನನ್ನ ಇಂಡೋರ್ ಪ್ಲಾಂಟ್ಸ್ ಇದ್ದು ದಿನ ಸಂಡೇ ಅಂತ ಹೇಳಿದರೆ, ಅದಕ್ಕೆ ಎಲ್ಲ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಏನಿದೆ ನೋಡಿ, ನಂದು
ಅದನ್ನು ನಾನು ಹೊರಗಡೆ ತರ್ತೀನಿ. ಹೊರಗಡೆ ತಂದು ಸ್ವಲ್ಪ ಗಾಳಿ ಬೆಳಕು ಬೀಳುವ ಜಾಗದಲ್ಲಿ ಇಡ್ತೀನಿ. ಚೆನ್ನಾಗಿ ಮಾಡಿ ಅದರ ಎಲೆಗಳನ್ನೆಲ್ಲ ವಾಶ್ ಮಾಡಿಬಿಟ್ಟು ಅದರ ಮಣ್ಣನ್ನೆಲ್ಲ ಸ್ವಲ್ಪ ಚೆಂದ ಮಾಡಿ ನಾನು ಏನು ಹೇಳ್ತಾರೆ ಒಗ್ತೀನಿ. ಹಾಗೆ ಅದಕ್ಕೆ ಸ್ವಲ್ಪ ಕೋಕೋ ಪಿಟ್ಟೆಲ್ಲ ಹಾಕಿ ಅದರ ಕೇರ್ ಮಾಡ್ತೀನಿ. ಅದರ ಒಂದು ಕೇರಿಂಗ್ ಡೇ ಅಂತಲೇ ಹೇಳ್ಬೋದು ಇಂಡೋರ್ ಪ್ಲಾಂಟ್ಸಿದ್ದು. ಜಾಸ್ತಿಯಾಗಿ ಇಂಡೋರ್ ಪ್ಲಾಂಟ್ಸ್ ಪರ್ಚೇಸ್ ಮಾಡೋದು ನಾನೇ, ಹಾಗೆಯೇ ಅದರ ಬಗ್ಗೆ ಕೇರ್ ತೊಗೊಳ್ಳೋದು ನಾನೇ. ಯಾಕಂತ ಹೇಳಿದ್ರೆ ಗಾರ್ಡನಿದ್ದು ಜಾಸ್ತಿಯಾಗಿ ಹಸ್ಬೆಂಡ್ ಅದಕ್ಕೆ ಮದ್ದು ಹಾಕುವಂಥದ್ದಾಗಿರ್ಬೋದು, ಅದಕ್ಕೆ ನೀರು ಹಾಕುವಂಥದ್ದು ಇಬ್ಬರು ಕೂಡ ಮಾಡ್ತೀವಿ. ಆದರೆ ಜಾಸ್ತಿ ಕೇರ್ ಅದರ ಬಗ್ಗೆ ಹೊರಗಡೆ ಔಟ್ಡೋರ್ ಪ್ಲಾಂಟ್ಸ್ ಇದ್ದು ಹಸ್ಬೆಂಡಿಗೆ ಹೇಳಿದರೆ ಸಾಕು, ಅವರು ಏನಾದರೂ ಅದಕ್ಕೆ ವ್ಯವಸ್ಥೆನ ಮಾಡ್ತಾರೆ. ಆದರೆ ಇಂಡೋರ್ ಪ್ಲಾಂಟ್ಸ್ ಅವರಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳಿದರೆ, ಇದಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ನಾವು ತಂದಂಥ ಸಮಯದಲ್ಲಿ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಚೆಂದ ಮಾಡಿ ಬರ್ತಾ ಇರಲಿಲ್ಲ. ನನಗೆ ಸಹ ಗೊತ್ತಾಗ್ತಾ ಇರಲಿಲ್ಲ. ಈ ಹೀಟಿಗೆ ಒಳಗಡೆ ಫುಲ್ ಇಂಡೋರ್ ಪ್ಲಾಂಟ್ಸ್ ಹಾಳಾಗ್ತಾ ಇತ್ತು. ಆದರೆ ನಂತರ ನನಗೆ ಗೊತ್ತಾಯಿತು, ಇದಕ್ಕೆ ವಾರದಲ್ಲಿ ಒಂದು ಸರ್ತಿ ಆದರೂ ಗಾಳಿ ಬೆಳಕು ಇಡಲಿಕ್ಕೆ ಹೊರಗಡೆ ತರಬೇಕು. ಇದಕ್ಕೆ ಚೆನ್ನಾಗಿ ನಾವು ಅದರ ಮಣ್ಣನ್ನೆಲ್ಲ ನಾವು ಸಡಿಲಿಸಿ ಎಲ್ಲ ಅದಕ್ಕೆ ಸ್ವಲ್ಪ ಕೋಕೋಪಿಟ್ಟೆಲ್ಲ ಹಾಕಿ ಅದಕ್ಕೆ ಸಹ ನಾವು ಕೈ ಹಾಕಿ ಅಂತೇಳಿದರೆ ಅದರ ಒಂದು ಕೇರ್ ತಗೊಂಡಾಗೆ ಅದಕ್ಕೆ ಮಾಡಬೇಕು. ಆವಾಗ ಮಾತ್ರ ಅದು ಸಹ ಚೆನ್ನಾಗಿ ಬರುತ್ತೆ. ಹಾಗೆ ಸಂಡೇಸ್ ನಾನು ಜಾಸ್ತಿಯಾಗಿ ಇಂಡೋರ್ ಪ್ಲಾಂಟ್ಸಿಗೆ ಈ ಒಂದು ಸಮಯವನ್ನು ಕೊಡ್ತೀನಿ. ಹಾಗೆ ಎಲ್ಲ ಇಂಡೋರ್ ಪ್ಲಾಂಟ್ಸನ್ನು ತೆಗೆದು ನಾನು ಹೊರಗಡೆ ತರ್ತಾ ಇದ್ದೆ. ಹಾಗೆ ಯಾವುದಕ್ಕೆಲ್ಲ ನೋಡಿ ಮಣ್ಣೆಲ್ಲ ಕಡಿಮೆ ಇದೆ ಅದನ್ನೆಲ್ಲ ನಾನು ಇಲ್ಲಿ ಸಡಿಲಿಸಿ ಮಣ್ಣನ್ನು ಮೊದಲಿಗೆ ನಾನು ಚೆನ್ನಾಗಿ ಲೂಸ್ ಮಾಡ್ಕೊಳ್ತೀನಿ. ನಂತರ ನಾನು ಕೋಕೋಪೀಟ್ ಏನಿದೆ ನೋಡಿ ಅದನ್ನು ಹಾಕ್ಕೊಳ್ತೀನಿ. ಇಂಡೋರ್ ಪ್ಲಾಂಟ್ಸ್ಗೆ ಜಾಸ್ತಿ ನೀರೆಲ್ಲ ಹಾಕ್ಲಿಕ್ಕೆ ಇರೋದಿಲ್ಲ. ಯಾಕಂತ ಹೇಳಿದರೆ ನಾನು ಜಾಸ್ತಿಯಾಗಿ ಕೋಕೋಪೀಟೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಇಂಡೋರ್ ಪ್ಲಾಂಟ್ಸನ್ನು ಇಡುವಂಥದ್ದು. ಹಾಗಾಗಿ ಜಾಸ್ತಿ ನೀರಿನ ಅವಶ್ಯಕತೆ ಅದಕ್ಕೆ ಇರೋದಿಲ್ಲ. ಹಾಗೆ ಏನು ಅಗತ್ಯ ಇದೆ ನೋಡಿ ಅದಕ್ಕೆ ಕೆಲವೊಂದು ನಾವು ಹಳೇ ನಮ್ಮದು ಪಾಟ್ಸ್ ಇದೆಲ್ಲ ಕ್ರೀಪರ್ಸ್ ನಾವು ಗೋವಾದಿಂದ ತಂದದ್ದು, ಜಾಸ್ತಿಯಾಗಿ ಚೆನ್ನಾಗಿ ಬರಲೇ ಇಲ್ಲ. ನಾನು ಅದನ್ನೇ ಯಾವಾಗಲೂ ಅದರ ರಿಪೇರಿಯಲ್ಲಿ ಇಡ್ತೀನಿ. ಆದರೆ ಏನೋ ಈ 2 ಪಾಟ್ಸ್ ಇದೆ ನಮ್ಮ ಹತ್ರ ಕ್ರೀಪರ್ಸ್, ತುಂಬ ಚೆನ್ನಾಗಿರುವಂಥ ಕ್ರೀಪರ್ಸ್, ಅದು ಚೆನ್ನಾಗಿ ಬಂದೇ ಇಲ್ಲ ಮಾತ್ರ. ಹಾಗೆ ಅದನ್ನು ಕೂಡ ನಾನಿಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಿಂದಿನ ಸೈಡಲ್ಲಿ ನಾವು ಏನು ಕ್ರೀಪರ್ಸ್ ಎಲ್ಲ ಹಾಕಿದ್ದೀವಿ ನೋಡಿ ಅದಕ್ಕೆ ನಾನೇ ನೀರು ಹಾಕ್ಕೊಳ್ತೀನಿ. ಹಾಗೆಯೇ ಅದನ್ನು ಸಹ ನಾನೇ ಕೇರ್ ಮಾಡ್ತೀನಿ. ಯಾಕಂತ ಹೇಳಿದರೆ ಅಲ್ಲಿ ಎಲ್ಲ ಕಡೆ ಪ್ಲಾಂಟ್ಸಲ್ಲಿ ಇಡೋದು ಹಸ್ಬೆಂಡಿಗೆ ಇಷ್ಟ ಆಗೋದಿಲ್ಲ, ಆದರೆ ನನಗೆ ತುಂಬ ಇಷ್ಟ. ಕ್ರೀಪರ್ಸ್ ಎಲ್ಲ ಜಾಸ್ತಿ ಇದ್ದರೆ ಎಲ್ಲ ನನಗೆ ಚೆನ್ನಾಗಿ ನೋಡಲಿಕ್ಕೆ ಸಹ ಖುಷಿ ಆಗುತ್ತೆ. ಹಾಗಾಗಿ ನಾನು ನಮ್ಮ ಪ್ರವೀಣ್ ಇದ್ದಾನೆ ನೋಡಿ ಸ್ಟಾಫ್, ಅವನು ಮಡಿಕೇರಿಯಲ್ಲಿ ಹೋದಂಥ ಸಮಯದಲ್ಲಿ ಅವರ ಮನೆಯಲ್ಲಿ ಕೆಲವೊಂದು ಕ್ರೀಪರ್ಸ್ ಇದೆ, ಅದನ್ನು ನಾನು ಅವನ ಹತ್ರ ಹೇಳಿದ್ದೆ ತರಲಿಕ್ಕೆ. ಅದನ್ನೇ ನಾನು ನಮ್ಮದು ಪಾಟ್ಸ್ ಎಲ್ಲ ನಾವು ಚೇಂಜ್ ಮಾಡಿದ್ವಿ. ಮನಿ ಪ್ಲ್ಯಾಂಟ್ ಇತ್ತು, ಅವರಿಗೆ ಮುಂದಿನ ಸೈಡಲ್ಲಿ ನಾವು ಮನಿ ಪ್ಲ್ಯಾಂಟ್ಸನ್ನು ಹಾಕಿದ್ದಾರೆ ಹಸ್ಬೆಂಡ್. ಹಾಗೆ ಅವರಿಗೆ ಪಾಟ್ ಸಣ್ಣದಾಯ್ತು ಅಂತೇಳಿ ಚೇಂಜ್ ಮಾಡ್ಕೊಂಡಿದ್ರು. ಸಣ್ಣದಾಗಿರುವಂಥ ಪಾಟ್ಸನ್ನು ನಾನು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಥವಾ ಒಳಗಡೆ ಇಡೋದು ಅಂಥೇಳಿ, ಅಲ್ಲೇ ಮತ್ತೆ ಅದು ಹಾಳಾಗಿ ಹೋಗುತ್ತೆ ಅಂಥೇಳಿ ನಾನು ಆ ಪಾಟ್ಸಲ್ಲಿ ಎಲ್ಲ ಪ್ರವೀಣ್ ಹತ್ರ ಹೇಳಿ ಕ್ರೀಪರ್ಸನ್ನೆಲ್ಲ ಹಾಕಿಟ್ಟಿದ್ದೆ. ಅದನ್ನು ಕೂಡ ಇವಾಗ ಸ್ವಲ್ಪ ರಿಪೇರಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಪ್ರತಿ ಆದಿತ್ಯವಾರ ಈ ರೀತಿ ನಾನು ಹೊರಗಡೆ ಗಿಡಗಳನ್ನು ತಂದು ಈ ರೀತಿ ಸ್ವಲ್ಪ ಬೆಳಕು ಹಾಗೆಯೇ ಗಾಳಿ ಸ್ವಲ್ಪ ನೀರೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿದ ನಂತರ ನನ್ನ ಗಿಡಗಳು ಇಲ್ಲಿ ಒಳಗಡೆ ನಾನು ಏನು ಇಂಡೋರ್ ಇಡ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು. ಈ ರೀತಿ ಮಾಡಿ ನೀವು ಒಂದು ವೇಳೆ ಇಂಡೋರ್ ಪ್ಲಾಂಟ್ಸನ್ನೆಲ್ಲ ಇಡ್ತೀರಾದರೆ ತುಂಬ ಮಂದಿ ಕೇಳ್ತೀರಾ, ನೀವು ಇದು ಆರ್ಟಿಫಿಷಿಯಲ್ ಇಟ್ಟಿದ್ದೀರಾ ಅಂತೇಳಿ ಕೆಲವೊಂದು ಗಿಡಗಳಿಗೆ ನಮ್ಮ ಮನೆಗೆ ಬಂದರೆ. ಇಲ್ಲ, ಕೆಲವೊಂದು ಮಾತ್ರ ನಾನು ಆರ್ಟಿಫಿಷಿಯಲ್ ಗಿಡಗಳನ್ನು ಹಾಕಿದ್ದೀನಿ. ಜಾಸ್ತಿಯಾಗಿ ಇರುವಂಥದ್ದು ಇಂಡೋರು ರಿಯಲ್ ಪ್ಲಾಂಟ್ಸ್ ನನ್ನ ಹತ್ರ ಇರುವಂಥದ್ದು. ಕೆಲವರು ಟಚ್ ಮಾಡಿ ಎಲ್ಲ ಅದನ್ನು ನೋಡ್ತಾರೆ, ಅದು ರಿಯಲಾ ಅಥವಾ ಆರ್ಟಿಫಿಷಿಯಲ್ ಪ್ಲಾಂಟಾ ಅಂತ ಹೇಳಿ. ತುಂಬ ಮಂದಿಗೆ ನೋಡುವಾಗ ಕೇಳ್ತಾರೆ, ನಾವು ಸಹ ಇದನ್ನು ಇಡ್ಬೋದಾ ಮನೆಯಲ್ಲಿ, ಈ ರೀತಿ ಬರುತ್ತಾ ಅಂಥೇಳಿ. ಖಂಡಿತವಾಗ್ಲೂ ಬರುತ್ತೆ, ಆದರೆ ನೀವು ದೊಡ್ಡ ದೊಡ್ಡ ಪಾಟ್ಸಲ್ಲಿ ನೀವು ಗಿಡಗಳನ್ನು ಇಂಡೋರನ್ನು ಹಾಕ್ತೀರಾ ಅಂತ ಹೇಳಿದರೆ ಅದನ್ನು ನೀವು ವಾರಕ್ಕೆ ಒಂದು ಸರ್ತಿ ಆದರೂ ಹೊರಗಡೆ
ಇಡಬೇಕು. ಹಾಗಾಗಿ ಆ ಪ್ಲೇಸ್ ಚೂಸ್ ಮಾಡಿ, ಇಲ್ಲಿ ಸ್ವಲ್ಪ ಗಾಳಿ ಹಾಗೂ ಬೆಳಕು ಬರುತ್ತೆ ನೋಡಿ, ಆ ಪ್ಲೇಸಲ್ಲಿ ದೊಡ್ಡ ಪಾಟನ್ನು ಒಂದು ವೇಳೆ ನೀವು ಮೂವ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತಲ್ವ ದೊಡ್ಡದು ಪಾಟ್ಸ್ ಆದರೆ. ಈ ಚಿಕ್ಕ ಚಿಕ್ಕ ಪಾಟ್ಸ್ ಎಲ್ಲ ನಮಗೇ ಒಂದು ದಿನ ವಾರದಲ್ಲಿ ಈ ರೀತಿ ನಾವು ಚೆನ್ನಾಗಿ ಕ್ಲೀನೆಲ್ಲ ಮಾಡ್ಕೊಂಡು ಇಡ್ಬೋದು. ಆದರೆ ದೊಡ್ಡ ಪ್ಲ್ಯಾಂಟ್ಸಿಗೆ ನಮಗೆ ಆಗೋದಿಲ್ಲ, ಇಬ್ಬರು ಆದರೂ ಬೇಕು. ಹಾಗಾಗಿ ಆ ಪ್ಲೇಸಲ್ಲಿ ಇಡಿ, ಎಲ್ಲಿ ಸ್ವಲ್ಪ ಗಾಳಿ ಬೆಳಕೆಲ್ಲ ಬರುತ್ತೆ ನೋಡಿ, ಆ ಪ್ಲೇಸಲ್ಲಿ ಇಟ್ಟರೆ ಆರಾಮವಾಗಿ ಇಂಡೋರ್ ಪ್ಲ್ಯಾಂಟ್ಸ್ ಒಳ್ಳೆಯದಾಗಿ ಬರುತ್ತೆ. ಇಂಡೋರ್ ಪ್ಲ್ಯಾಂಟ್ ಸ್ವಲ್ಪ ನಾವು ಟೇಕ್ ಕೇರ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಈ ಸೆಕೆಗೆ ನಮ್ಮದು ವೆದರ್ಸ್ ಕೂಡ ಹಾಗೇ ಇರುತ್ತಲ್ವ, ಹಾಗಾಗಿ ಎಲೆಗಳೆಲ್ಲ ಆ ರೀತಿ ಆಗುವಂಥದ್ದು. ನಂತರ ಸ್ವಲ್ಪ ಗಾಳಿ ಬೆಳಕು ಕೊಟ್ಟರೆ ಸರಿಯಾಗಿ ಹೋಗುತ್ತೆ. ಇವೆಲ್ಲ ನಾನು ಮಾಡಿರುವಂಥ ಇಂಡೋರ್ ಪ್ಲ್ಯಾಂಟ್ಸ್ ನೋಡ್ಬೋದು. ಜಾಸ್ತಿಯಾಗಿ ನಾನು ಈ ಮನಿ ಪ್ಲ್ಯಾಂಟನ್ನು ಹಾಕಿದ್ದೀನಿ. ಮನಿ ಪ್ಲ್ಯಾಂಟಲ್ಲಿ ಕೂಡ ವಿವಿಧ ಬಗೆಯ ಮನಿ ಪ್ಲ್ಯಾಂಟ್ಗಳಿವೆ. ಹಾಗೆ ಇಲ್ಲಿ ನೋಡ್ಬೋದು, ಇದೆಲ್ಲ ಗಿಡಗಳನ್ನು ನಾನು ರೀಸೆಂಟ್ಲಿ ತಂದಿರುವಂಥದ್ದು. ಇದಕ್ಕೆ ಸ್ವಲ್ಪ ಜಾಸ್ತಿ ಕೇರ್ ಬೇಕು, ಹೊರಗಡೆ ಎಲ್ಲ ಇಡಬೇಕು ಇದಕ್ಕೆ, ಆವಾಗ ಎಲೆಗಳು ಕರೆಕ್ಟ್ ಆಗುತ್ತೆ. ಇವಾಗ ಸ್ವಲ್ಪ ಈ ರೀತಿ ಆಗಿದೆ. ನಂತರ ಇದೆಲ್ಲ ನನ್ನ ಮನೆಯಲ್ಲಿ ಹೊರಗಡೆ ಏನು ಪ್ಲಾಂಟ್ಸ್ ಇದ್ದು ನೋಡಿ, ಅದನ್ನು ನಾನು ಸ್ವಲ್ಪ ನೀರಲ್ಲಿ ಈ ರೀತಿ ಹಾಕಿಟ್ಟಿರ್ತೀನಿ. ಅದರಲ್ಲಿ ಬೇರುಗಳು ಸಹ ಬರುತ್ತೆ. ತುಂಬ ಟೈಮ್ ತನಕ ಏನು ಸಹ ಆಗೋದಿಲ್ಲ ನೋಡಿ. ಕೆಲವೊಂದು ಪ್ಲಾಂಟ್ಸ್ ಏನಿದೆ ನೋಡಿ, ಅದು ನೀರಲ್ಲೇ ಇರಬೇಕು, ನೀರು ಇದ್ದರೆ ಮಾತ್ರ ಅದಕ್ಕೆ ಬೇರು ಬರೋದು, ಅದಕ್ಕೆ ಮಣ್ಣೆಲ್ಲ ಹಾಕಲಿಕ್ಕಿಲ್ಲ ಅಂಥ ಪ್ಲಾಂಟ್ಸ್ ಕೂಡ ಇದೆ. ಹಾಗೆ ಇದೆಲ್ಲ ಕ್ರೀಪರ್ಸ್ ನಾನು ಪ್ರವೀಣನ ಹತ್ರ ತರಿಸಿರುವಂಥದ್ದು. ಇದು ನಾವು ಗೋವಾಕ್ಕೆ ಹೋಗಿದ್ವಿ ನೋಡಿ, ಆ ಸಮಯದಲ್ಲಿ ತಂದಿರುವಂಥದ್ದು. ನಂತರ ಇದೆಲ್ಲ ಪ್ರವೀಣ್ ನನಗೆ ತಂದು ಕೊಟ್ಟಿರುವಂಥದ್ದು. ಇದೆಲ್ಲ ಪಾಟ್ಸ್ ನೋಡಿ, ಇದೆಲ್ಲ ವೇಸ್ಟ್ ಆಗುತ್ತೆ ಅಂಥೇಳಿ ನಾನು ಈ ರೀತಿ ಕ್ರೀಪರ್ಸನ್ನು ಹಾಕಿದ್ದೀನಿ. ಅಂತೇಳಿದರೆ ಒಮ್ಮೆ ಕ್ರೀಪರ್ಸ್ ಚೆನ್ನಾಗಿ ಬಂದರೆ ಚೆನ್ನಾಗಿ ಕಾಣುತ್ತೆ. ದೊಡ್ಡದು ಜಾಸ್ತಿ ರೇಟ್ ಇದ್ದೇ ಕ್ರೀಪರ್ಸ್ ಎಲ್ಲ ಬರಬೇಕಂತ ಹೇಳಿ ಇಲ್ಲ. ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಯಾಕೆ ಅದನ್ನೆಲ್ಲ ಹಾಕ್ತೀಯಾ ಅಂತೇಳಿ. ಆದರೆ ನನಗೆ ಕ್ರೀಪರ್ಸ್ ಎಲ್ಲ ತುಂಬ ಕಡೆ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತಲ್ವ, ಹಾಗಾಗಿ ನಾನು ಪಾಟ್ಸನ್ನು ಸಹ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಆ ರೀತಿ ಮಾಡಿಕೊಂಡೆ. ನಾನಿಲ್ಲಿ ಟವಲನ್ನು ಇವಾಗ ಒಣಗಲಿಕ್ಕೆ ಹಾಕ್ತಾ ಇದ್ದೀನಿ. ನೋಡ್ಬೋದು, ತುಂಬ ಬಿಸಿಲು ಕೂಡ ಇದೆ. ಇವಾಗ ಸಂಜೆ ಹೊತ್ತಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಳೆ ಕೂಡ ಇದೆ, ಸ್ವಲ್ಪ ಸಿಡಿಲೆಲ್ಲ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಬೆಳಿಗ್ಗೆನೇ ನಾನು ಟವಲನ್ನು ಒಣಗಲಿಕ್ಕೆ ಹಾಕ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಎಲ್ಲ ಟವಲನ್ನು ನಾನು ಒಂದೇ ದಿನ ಹಾಕಿದ್ದೀನಿ ಒಗಿಲಿಕ್ಕೆ. ಹಾಗೆ ನನಗೆ ಡ್ರೈ ಆಗಿ ಬರಬೇಕು ಟವಲ್, ಅದಕ್ಕೋಸ್ಕರ ಎಲ್ಲವನ್ನು ಇವಾಗಲೇ ಹಾಕ್ತಾ ಇದ್ದೀನಿ ನಾನು ಒಣಗಲಿಕ್ಕೆ. ನಾನು ಮಧ್ಯಾಹ್ನ ನಂತರ ಯಾವುದೇ ವಿಡಿಯೋವನ್ನು ಶೂಟ್ ಮಾಡಲಿಲ್ಲ. ಯಾಕಂತ ಹೇಳಿದರೆ ನಾನು ವಿಡಿಯೋವನ್ನು ಎಡಿಟ್ ಮಾಡ್ತಾ ಇದ್ದೆ, ಒಂದೇ ಮೊಬೈಲ್ ಇರೋದು, ಹಾಗಾಗಿ ಅದೇ ಮೊಬೈಲಲ್ಲೇ ನಾನು ಎಡಿಟಿಂಗ್ ಕೂಡ ಮಾಡ್ತಾ ಇದ್ದೆ. ನನಗೆ ಸಂಡೇಸ್ ಮಾತ್ರ ಇವಾಗ ಟೈಮ್ ಸಿಗುತ್ತೆ ಎಡಿಟ್ ಮಾಡಲಿಕ್ಕೆ. ರಾತ್ರಿ ಅಂತೂ ಸ್ವಲ್ಪ ಬೇಗನೆ ಮಲಗಬೇಕಾಗತ್ತೆ. ನಾವು 10 ಗಂಟೆ ಒಳಗಡೆ ಮಲ್ಕೊಳ್ತೀವಿ. ಯಾಕಂತ ಹೇಳಿದರೆ ಬೆಳಿಗ್ಗೆ ಬೇಗ ಏಳಬೇಕು, 4 ಗಂಟೆಗೆ ಏಳಬೇಕಂತ ಹೇಳಿದರೆ ಬೇಗ ಮಲಗಬೇಕಾಗತ್ತೆ. ಹಾಗೆ ಜಶ್ವನಿಗೆ ಸ್ವಲ್ಪ ರಿವಿಷನ್ ಎಲ್ಲ ಮಾಡಿಸ್ಬಿಟ್ಟು ನಂತರ ಅವನಿಗೆ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು ಮತ್ತು ಮಲಗಿಸೋದು ಅಂತ ಹೇಳಿದರೆ 10 ಗಂಟೆ ಒಳಗಡೆ ನಾನು ಒಂದು ಟಾರ್ಗೆಟನ್ನು ಇಟ್ಟಿರ್ತೀನಿ. ಅದರ ಒಳಗಡೆ ನಾನು ಮಲಗಿಸ್ಬಿಡ್ತೀನಿ. ಹಾಗೆ ನಾನು ರಾತ್ರಿಯೇ ನಾಳೆಯ ಪ್ಲ್ಯಾನಿಂಗನ್ನು ತುಂಬ ಏನೆಲ್ಲ ಇದೆ ನೋಡಿ ಎಲ್ಲ ಬರ್ಕೊಳ್ತೀನಿ ನಾನು. ಆವಾಗ ಸ್ವಲ್ಪ ನನಗೆ ನೆಕ್ಸ್ಟ್ ಡೇ ಸ್ವಲ್ಪ ಈಸಿ ಆಗಿಬಿಡುತ್ತೆ, ಯಾವ ರೀತಿ ಏನೆಲ್ಲ ಯಾವ ಟೈಮ್ಗೆ ಮಾಡಬೇಕಂತೇಳಿ. ಇವಾಗ ನಾವು ಜಾಸ್ತಿಯಾಗಿ ದನದ ಹಾಲನ್ನು ತರೋದ್ರಿಂದ ನಮಗೆ ತುಂಬ ಈ ಹಾಲಿನ ಕೆನೆ ಸಿಗುತ್ತೆ ನೋಡಿ, ಅದು ಸಿಗ್ತಾ ಇದೆ. ಹಾಗಾಗಿ ಇದರ ಒಂದು ತುಪ್ಪವನ್ನು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಬಾಟಲ್ ಇವಾಗ ಫುಲ್ ಆಗಲಿಕ್ಕೆ ಬರ್ತಾ ಇದೆ. ಒಂದು ಬಾಟಲ್ ಫುಲ್ ಆದಂತೆ ನಾನು ಸ್ವಲ್ಪನೇ ಮಾಡ್ಕೊಳ್ತೀನಿ ಅಂಥೇಳಿ. ಮನೆಯ ಖರ್ಚಿಗೆ ಆಗುತ್ತೆ, ಹಾಗೆಯೇ ಹೆಲ್ದಿ ಕೂಡ. ಮನೆಯಲ್ಲೇ ಮಾಡಿರುವಂಥ ತುಪ್ಪ, ಅಂಗಡಿಯ ತುಪ್ಪ ನಾವು ಎಷ್ಟು ತಂದರೂ ಕೂಡ ಅದಕ್ಕೆ ಏನೆಲ್ಲ ಬೆರೆಸಿಬಿಡ್ತಾರೆ. ನಿನ್ನೆ ನನಗೆ ಶನಿವಾರ ಆದರೂ ಕೂಡ ರಜೆ ಇತ್ತು, ಆದರೂ ಕೂಡ ನಾನು ಮನೇಲಿರಲಿಲ್ಲ. ನಾವು ಸ್ವಲ್ಪ ವಿಡಿಯೋ ಶೂಟಿಂಗಿಗೆ ಅಂತೇಳಿ ಹೊರಗಡೆ ಹೋಗಿದ್ವಿ, ನಾನು ಮತ್ತು ಹಸ್ಬೆಂಡ್.
ಹಾಗೆ ನಿನ್ನೆ ಕೂಡ ನಮ್ಮದು ಜಾಸ್ತಿ ಏನು ಕೆಲಸ ಆಗಲಿಲ್ಲ. ಇವತ್ತು ಕೂಡ ಹಸ್ಬೆಂಡ್ ಫುಲ್ ರೆಸ್ಟ್ ಮಾಡ್ತಾಯಿದ್ರು. ಇವತ್ತು ಅವ್ರಿಗೆ ಒಂದು ಫಂಕ್ಷನ್ಗೆ ಹೋಗಲಿಕ್ಕಿತ್ತು, ಆದರೂ ಕೂಡ ಪಾಪ ಅವ್ರಿಗೆ ಎಲ್ಲಿ ಸ್ವಲ್ಪ ಕೂಡ ಟೈಮ್ ಸಿಗ್ತಾಯಿಲ್ಲ. ಇವಾಗ ಬೆಳಿಗ್ಗೆ ನಾವು ಯೋಗಕ್ಕೆ ಹೋದರೆ ಮತ್ತೆ ಬಂದು ಅವರ ಬ್ಯಾಂಕಿದ ಕೆಲಸ ಆಗಿರ್ಬೋದು, ಆಫೀಸಿದ ಕೆಲಸ ಅಂತೇಳಿ ಬ್ಯುಸಿ ಬಿಡ್ತಾರೆ. ನಂತರ ಸಂಜೆ ಬರುವಾಗ ಲೇಟ್ ಆಗುತ್ತೆ. ನಂತರ ಬಂದು ಊಟ ತಿಂಡಿ ಎಲ್ಲ ಮಾಡಿ ಮಲಗಬೇಕಾದ್ರೆ 10 ಗಂಟೆ ಆಗುತ್ತೆ. ಹಾಗೆ ಇವತ್ತು ಫುಲ್ ರೆಸ್ಟ್ ಮಾಡಿ ಸ್ವಲ್ಪ ಲೇಟ್ ಎದ್ದಿದ್ದಾರೆ ಮಧ್ಯಾಹ್ನ ಮಲಗಿದ್ದವರು. ಹಾಗೆ ಇವತ್ತು ಟೀ ಕೂಡ ಲೇಟ್. ಹಾಗೆ ಒಂಥರ ಏನೋ ವೆದರ್ ಮೋಡ್ ಆದಾಗಿದೆ. ಇವತ್ತು ಕೂಡ ಮಳೆ ಬರುವಂಥ ಒಂದು ವಾತಾವರಣ ಆಗಿದೆ. ಇವಾಗ ನಾನು ನಿಮ್ಮ ಜೊತೆಗೆ ಜಾಸ್ತಿಯಾಗಿ ನನ್ನ ವೀಡಿಯೋಸಿಗೆ ಲೈಕ್ ಮಾಡಿ ಅಂತೇಳಿ ಎಲ್ಲ ಕೇಳ್ಕೊಳ್ಳೋದು ತುಂಬ ಕಡಿಮೆ ಮಾಡಿದ್ದೀನಿ. ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಹೋಪ್ಸ್ ಎಲ್ಲ ಇಡ್ತಾ ಇಲ್ಲ. ನನ್ನ ರೆಗ್ಯುಲರ್ ಬ್ಲಾಗ್ಸ್ ನಿಮಗೆ ಒಂದು ವೇಳೆ ಇಷ್ಟವಾಗ್ತಿದೆ ಆದರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡ್ಬೋದು. ನೀವು ಲೈಕ್ ಮಾಡಿದರೆ ಮಾತ್ರ ನನಗೆ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ಚೆನ್ನಾಗಿ ಮಾಡಲಿಕ್ಕೆ. ಆದರೆ ನನಗೆ ಇದೊಂದು ಹಾಬಿ ಥರ ನನಗೆ ಇಷ್ಟ ಬ್ಲಾಗಿಂಗ್ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳೊಂದಿಗೆ ನಾನು ವೀಡಿಯೋಸನ್ನು ಮಾಡುವಂಥ ಪ್ರಯತ್ನವನ್ನು ಸಹ ಮಾಡ್ತಾಯಿದ್ದೀನಿ. ನಾನು ತುಂಬ ಅಂತೇಳಿದರೆ ತುಂಬ ಒಳ್ಳೆ ಕಾನ್ಸೆಪ್ಟಲ್ಲಿ ನಾನು ಮತ್ತು ಹಸ್ಬೆಂಡ್ ವರ್ಕ್ ಮಾಡ್ತಾ ಇದ್ದೀವಿ ವೀಡಿಯೋಸನ್ನು ಮಾಡಲಿಕ್ಕೆ. ಒಂದು ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ನನ್ನ ಚಾನಲನ್ನು ನೀವು ಎಲ್ಲಿಯಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಆದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ನೋಟಿಫಿಕೇಷನ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ವೀಡಿಯೋಸ್ಗೆ ಲೈಕ್ ಮಾಡಿ, ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇನ್ನೂ ಹಲವಾರು ನಿಮಗೂ ಕೂಡ ಒಂದು ತುಂಬ ಮಾಹಿತಿ ಸಿಗುವಂಥ ವೀಡಿಯೋಸ್ ಕೂಡ ಇನ್ನೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ವೀಡಿಯೋಸನ್ನು ನೋಡಲಿಕ್ಕೆ, ಲೈಕ್ ಮಾಡಲಿಕ್ಕೆ, ಶೇರ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ನಾವು ಈ ಸರ್ತಿ ಟೆರೆಸಲ್ಲಿ ಸ್ವಲ್ಪ ಗಿಡಗಳನ್ನು ಹಾಕಿದ್ದೀವಿ ಪಾಟ್ಸಲ್ಲಿ. ನಮಗೆ ಟೆರೆಸಲ್ಲಿ ಈ ರೀತಿ ಗಿಡ ಹಾಕಲಿಕ್ಕೆ ಮೊದಲಿಂದ ಕೂಡ ಹಸ್ಬೆಂಡಿಗೆ ಸ್ಪೆಷಲಿ ಇಷ್ಟ ಇರಲಿಲ್ಲ. ಆದರೆ ನನಗೆ ತುಂಬ ಮನಸ್ಸಿತ್ತು. ಈ ಬೋಗನ್ವಿಲ್ಲದ ಗಿಡಗಳಿವೆ ಅಲ್ವಾ, ಇದು ಟೆರೆಸ್ ಮೇಲೆ ಹಾಕಿದರೆ ಚೆನ್ನಾಗಿ ಕ್ರೀಪರ್ ಥರ ಕೆಳಗಡೆ ಹೋಗಿ ತುಂಬ ಹೂಗಳೆಲ್ಲ ಬಿಡುತ್ತಲ್ವ, ಅದು ನನಗೆ ನೋಡಲಿಕ್ಕೆ ತುಂಬ ಇಷ್ಟ. ಹಾಗಾಗಿ ನಾನು ಜೋಶ್ವನಿಗೆ ಬೆಳಿಗ್ಗೆ ಯೋಗಕ್ಕೆ ನಾನು ಟೆರೆಸಿಗೆ ಕರ್ಕೊಂಡು ಬರ್ತೀನಿ. ಒಂದು ಒಳ್ಳೆ ಪೀಸ್ಫುಲ್ ಆಗಿರುವಂಥ ವಾತಾವರಣ ಕ್ರಿಯೇಟ್ ಆಗುತ್ತಲ್ವ, ಅದಕ್ಕೋಸ್ಕರ ನಾನು ಟೆರೆಸಲ್ಲಿ ಕೆಲವೊಂದು ಗಿಡಗಳನ್ನು ಶಿಫ್ಟ್ ಮಾಡಿದ್ದೀನಿ, ಹೂವಿನ ಗಿಡಗಳನ್ನು. ಅದಕ್ಕೆ ಇಲ್ಲೇ ನಾವು ನೀರಿದ್ದು ಅರೇಂಜ್ಮೆಂಟ್ ಕೂಡ ಮಾಡಿ ಇಟ್ಟಿದ್ದೀವಿ. ಅದೇ ನಾನು ನೋಡ್ಕೊಳ್ಳಿಕ್ಕೆ ಅಂತೇಳಿ ಬಂದೆ ಮೇಲೆ. ಅದಕ್ಕೆ ನೀರು ಇವತ್ತು ನಾವು ಗಾರ್ಡನಿಗೆ ನೀರು ಹಾಕಬೇಕಂತೇಳಿ ಹೊರಗಡೆ ಬರಬೇಕಾದ್ರೆ ಹೇಗೂ ಸಹ ಲೇಟ್ ಆಗಿತ್ತು. ಹಸ್ಬೆಂಡ್ ಎದ್ದೇಳುವಾಗ ಇಬ್ಬರು ಸೇರಿ ನಾವು ನೀರು ಹಾಕುವಂಥದ್ದು ಗಾರ್ಡನಿಗೆ. ಹಾಗೆ ಅವರಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ, ನಾನು ಎಡಿಟಿಂಗ್ ಕೂಡ ಮಾಡ್ತಾ ಇದ್ದೆ. ಹಾಗೆ ಹಸ್ಬೆಂಡ್ ಎದ್ದೇಳುವಾಗ ಲೇಟ್ ಆಗಿರೋದ್ರಿಂದ ನಾವು ನೀರು ಹಾಕಲಿಕ್ಕೆ ಹೋಗಬೇಕಾದ್ರೆ ಫುಲ್ಲು ನೋಡಿ ಕತ್ತಲೆ ಆಗಿ ಮಳೆ ಬರುವಂತಹ ಒಂದು ಲಕ್ಷಣ. ಫುಲ್ ಇಲ್ಲಿ ಸಿಡಿಲು ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಇಲ್ಲಿ ನೋಡ್ಬೋದು ಯಾವ ರೀತಿ ಮಿಂಚೆಲ್ಲ ಬರ್ತಾ ಇದೆ ಅಂತ ಹೇಳಿ. ಹಾಗೆ ಹಸ್ಬೆಂಡ್ ಹೇಳ್ತಾ ಇದ್ರು ಬೇಡ ನೀರು ಹಾಕೋದು, ಇವತ್ತು ಒಳ್ಳೆ ಮಳೆ ಬರುತ್ತೆ ಅಂತೇಳಿ. ಆದರೆ ಇಲ್ಲಿ ಟೆರೆಸಿದ ಗಿಡಗಳು ಹೇಗೆ ಗೊತ್ತಾ, ತುಂಬ ಜಾಸ್ತಿ ಬಿಸಿಲು ಬೀಳೋದ್ರಿಂದ ಜಾಸ್ತಿಯಾಗಿ ಇದಕ್ಕಿಂತ ಮುಂಚೆ ಒಮ್ಮೆ ನಾನು ಇಟ್ಟಿದ್ದೆ, ಸ್ವಲ್ಪನೇ ಇಟ್ಟಿದ್ದೆ, ಆದರೆ ಒಳ್ಳೆ ಬಂದಿರಲಿಲ್ಲ. ಅದಕ್ಕೆ ಸ್ವಲ್ಪ ಈ ಸರ್ತಿ ಕೇರ್ಫುಲ್ಲಾಗಿ ಇಡ್ತೀನಿ. ಯಾಕಂದರೆ ಬೋಗನ್ವಿಲ್ಲ ಗಿಡಗಳು ನನ್ನದು ತುಂಬ ಫೇವ್ರೇಟ್. ಎಲ್ಲ ಗಿಡಗಳಿಗಿಂತ ನನಗೆ ಅದೇ ಗಿಡ ಇಷ್ಟ. ಹಾಗೆ ಇದು ಅದರ ಸೀಸನ್ ಕೂಡ ಇನ್ನು ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ಕೇರ್ ತೊಗೊಳ್ತಾ ಇದ್ದೀನಿ. ನೀರು ಹಾಕಿ ಬಿಡೋಣ, ಎಷ್ಟು ಸ್ವಲ್ಪ ಮಳೆ ಬಂದರೂ ಬರ್ಬೋದು. ಕೆಲವೊಮ್ಮೆ ಸಿಡಿಲೆಲ್ಲ ಇರುತ್ತೆ, ಆದರೆ ತುಂಬ ಜೋರಾಗಿ ಮಳೆಯೆಲ್ಲ ಬರೋದಿಲ್ಲ. ಹಾಗೆ ನಾನು ಇಲ್ಲಿ ನೀರನ್ನು ಹಾಕ್ತಾಯಿದ್ದೆ. ಜೋಶ್ವ ಸ್ವಲ್ಪ ಇಲ್ಲಿ ಒಂದು ಸ್ಲೈಡಲ್ಲಿ ಆಟ ಆಡ್ತಾ ಇದ್ದ. ಸ್ಲೈಡನ್ನು ಕೂಡ ನಾನು ಮೇಲೆ ಶಿಫ್ಟ್ ಮಾಡಿದ್ದೀನಿ. ಅವನಿಗೆ ಬೆಳಗ್ಗೆ ಹೊತ್ತಲ್ಲಿ ಸ್ವಲ್ಪ ವಿಟಮಿನ್ ಡಿ ಕೂಡ ಸಿಗುತ್ತೆ. ಈ ಸನ್ರೈಸ್ ಹೊತ್ತಲ್ಲಿ ಅವನು ಸ್ವಲ್ಪ ಆಟ ಆಡಲಿ ಅಂಥೇಳಿ ನಾನು ಬಿಡ್ತೀನಿ ಅವನಿಗೆ ಟೆರೆಸಲ್ಲಿ. ಯಾಕಂತ ಹೇಳಿದರೆ ಯೋಗ ತುಂಬ ಹೊತ್ತು ಮಕ್ಕಳಿಗೆ ಅದರಲ್ಲಿ ಫೋಕಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಆಟದ ರೀತಿಯಲ್ಲಿ ಏನಾದರೂ ಅವನಿಗೆ ಆ್ಯಕ್ಟಿವಿಟೀಸ್ ಕೊಟ್ಟರೆ ಮಕ್ಕಳು ಕೂಡ ಸ್ವಲ್ಪ ಎಂಜಾಯ್ ಮಾಡ್ತಾರಲ್ವ ಅಂಥೇಳಿ ನಾನು ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಸ್ಲೈಡನ್ನು ಕೂಡ ಮೇಲೆ ಅವನಿಗೆ ಶಿಫ್ಟ್ ಮಾಡಿದ್ದೀನಿ. ಈಗ ಅವನೇ ಮ್ಯಾಟ್ ಎಲ್ಲ ಫೋಲ್ಡ್ ಮಾಡಿ ಅವನೇ ಹೋಗ್ತಾನೆ ಟೆರೆಸ್ಸಿಗೆ ಎದ್ದಾಗಿ ಬ್ರಷ್ ಎಲ್ಲ ಮಾಡಿ ಆದ ನಂತರ. ಸೊ ನನಗೆ ಅದೊಂದು ಖುಷಿ. ಸ್ವಲ್ಪ ಬೊಬ್ಬೆ ಹೊಡಿಬೇಕಾಗತ್ತೆ ಕೆಲವೊಮ್ಮೆ ಕರೆಕ್ಟಾಗಿ ಮಾಡೋದಿದ್ದರೆ. ಆದರೆ ಕಲಿಸುವಾಗ ಮುದ್ರೆ ಎಲ್ಲ ಕರೆಕ್ಟಾಗಿ ಕಲಿಸಬೇಕಾಗತ್ತೆ. ಸ್ವಲ್ಪನೇ ಮಾಡೋದವನು, ಆದರೂ ಕೂಡ ಅದನ್ನು ಕೂಡ ರಾಂಗ್ ಆಗಿ ಮಾಡಿದರೆ ಅದರದ್ದು ಎಫೆಕ್ಟ್ ಏನಿದೆ ಅದು ಗೊತ್ತಾಗೋದಿಲ್ಲಲ್ವ.
ಜೋಶ್ವ ನನಗೆ ಮಳೆಯೆಲ್ಲ ಈ ರೀತಿ ಒಮ್ಮೆ ಸಡನ್ನಾಗಿ ಬಂದರೆ ನಾನು ಓಡಿ ಬಂದು ಬಟ್ಟೆ ತೆಗೆಯುವಂಥದ್ದು ಅಥವಾ ಪಾತ್ರೆ ಎಲ್ಲ ಹೊರಗಡೆ ಇದ್ದರೆ ಎಲ್ಲ ಒಳಗಡೆ ಇಡ್ತೀನಿ ನೋಡಿ. ಆವಾಗ ಜೋಶ್ವಗಳು ಓಡಿ ಬರ್ತಾರೆ ನನ್ನ ಜೊತೆಗೆ ಹೆಲ್ಪ್ ಮಾಡಲಿಕ್ಕೆ. ಇವಾಗೆಲ್ಲ ಇಷ್ಟು ಹೆಲ್ಪ್ ಮಾಡ್ತಾ ಇದ್ದಾನೆ ಯಾಕೆ ಗೊತ್ತಾ, ನನಗೆ ಆ್ಯಕ್ಟಿವಾದಲ್ಲಿ ನಾನು ಮುಂಚೆಲ್ಲ ಟೂ ವೀಲರ್ ಓಡಿಸ್ತಾ ಇದ್ದೆ. ನನಗೆ ಬ್ಯಾಲೆನ್ಸ್ ಎಲ್ಲ ಗೊತ್ತಿದೆ, ಆದರೆ ಅವನನ್ನು ನಾನು ಹಿಂದೆ ಕೂರಿಸಿ ಯಾವತ್ತೂ ಕೂಡ ಟೂ ವೀಲರಲ್ಲಿ ನಾನು ಹೋಗಲಿಲ್ಲ. ಯಾಕೋ ನನಗೆ ಅವನನ್ನು ಕರ್ಕೊಂಡು ಹೋಗುವಾಗ ಒಂಥರ ಜಾಸ್ತಿನೇ ಭಯ. ನಾನಾದರೂ ಹೋಗ್ತೀನಿ, ಆದರೆ ಅವನನ್ನು ಕರ್ಕೊಂಡು ಹೋಗುವಾಗ ನನಗೆ ಜಾಸ್ತಿ ಭಯ ಆಗುತ್ತೆ. ಅದಕ್ಕೆ ಅವನು ಇವತ್ತು ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಮಮ್ಮ ಇಲ್ಲೇ ಪ್ರಾಕ್ಟೀಸ್ ಮಾಡು, ನನ್ನನ್ನು ಹಿಂದೆ ಕೂರಿಸಿ ನನ್ನನ್ನು ಕರ್ಕೊಂಡು ಹೋಗು ಅಂತೇಳಿ. ಹಾಗೆ ಮಳೆ ಸಹ ಸ್ವಲ್ಪ ಸ್ವಲ್ಪ ಹನಿ ಬೀಳ್ತಾ ಇದೆ, ಸ್ವಲ್ಪ ಒಳ್ಳೆ ಗಾಳಿ ಸಹ ಬರ್ತಾ ಇದೆ. ಹಾಗೆ ಸಿಡಿಲು ನೋಡಿ ಮಿಂಚು ಹೊಡಿತಾ ಇದೆ, ಸಿಡಿಲು ಅಷ್ಟಿಲ್ಲ ಆದರೆ ಮಿಂಚು ಹೊಡಿತಾ ಇದೆ. ಹಾಗೆ ಜೋಶ್ವ ಹೇಳ್ತಾ ಇದ್ದಾನೆ ನನಗೆ ಸ್ವಲ್ಪ ಗಾಡಿಯಲ್ಲಿ ಕರ್ಕೊಂಡು ಹೋಗು ಅಂತೇಳಿ. ಅವನೊಮ್ಮೆ ಒಂದು ಸೆಂಟೆನ್ಸ್ ಹೇಳಿದರೆ ಅದನ್ನು 100 ಸರ್ತಿ ರಿಪೀಟ್ ಮಾಡ್ತಾನೆ, ಕರ್ಕೊಂಡು ಹೋಗು ಅಂತೇಳಿ. ತುಂಬ ಇರಿಟೇಟ್ ಆಗುತ್ತೆ ಕೆಲವೊಮ್ಮೆ. ಹಾಗೆ ಆಯಿತು ಬಿಡು, ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳಿದ್ದಕ್ಕೆ ನನಗೆ ತುಂಬ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೇನೆ ಇವತ್ತು. ಜಾಸ್ತಿ ಗಾಳಿಯೆಲ್ಲ ಬರುವಾಗ ನನಗೆ ನಿಜವಾಗ್ಲೂ ಭಯ ಆಗುವಂಥದ್ದು. ಯಾಕೆ ಗೊತ್ತಾ, ಇಷ್ಟು ಒಳ್ಳೆ ಮಾಡಿ ನಾವು ನೋಡಿರುವಂಥ ಗಿಡಗಳೆಲ್ಲ ಕಟ್ಟಾಗಿ ಬಿಡುತ್ತೆ ಕೆಲವೊಮ್ಮೆ. ಸ್ವಲ್ಪ ಕೂಡ ಗಾಳಿ ಬಂದರೂ ಕೂಡ ಜಾಸ್ತಿ ಗಿಡಗಳಿಗೆಲ್ಲ ನಾವು ಈ ಕೋಲನ್ನು ಗಟ್ಟಿಯಾಗಿರುವಂಥ ಕೋಲನ್ನೆಲ್ಲ ಕಟ್ಟಿದ್ದೀವಿ. ಇಲ್ಲಿದ್ದು ಮಳೆ ಗಾಳಿ ಎಲ್ಲ ಗೊತ್ತಿದೆಯಲ್ಲ, ಒಟ್ರಾಸಿ ಬರುತ್ತೆ ಕೆಲವೊಮ್ಮೆ. ಹಾಗೆ ನಾನು ಇಲ್ಲಿ ನಮ್ಮದು ಒಂದು ಬೋಗನ್ವಿಲ್ಲದ ಗಿಡ ಇತ್ತು, ಅದು ಫುಲ್ಲ ಬೆಂಡಾಗಿ ಬಿಟ್ಟಿತ್ತು. ಅದು ನಾನು ಕಟ್ತಾ ಇದ್ದೆ, ಆದರೆ ಈ ಜೋಶ್ವನೇ ಕೆಲವೊಮ್ಮೆ ಉಪದ್ರ ಮಾಡುತ್ತಾನೆ. ಅದಕ್ಕೋಸ್ಕರ ಅದು ನೋಡುವಾಗ ಅದರದ್ದು ನಾನು ಕಟ್ಟಿರುವಂಥ ಹಗ್ಗೆಲ್ಲ ಬಿಚ್ಚೋಗಿತ್ತು, ಅದನ್ನು ನಾನು ಕಟ್ಟಿದ್ದೀನಿ. ಇಲ್ಲದಿದ್ದರೆ ಇವತ್ತು ಕಟ್ಟಾಗ್ತಾ ಇತ್ತು, ಅಷ್ಟು ಅದು ಉದ್ದ ಹೋಗಿದೆ. ಎಂತ ಉಪದ್ರ ಅಂತ ಹೇಳಿದರೆ, ಒಂದೆರಡು ರೌಂಡ್ ಮಾಡಿಸಿ ಅವನನ್ನು ಕೂತ್ಕೊಳ್ಳಿಸು ಅಂತ ಹೇಳಿದರೆ ಅವನು ಸೀದಾ ನಾವು ಪೇಂಟಿಗೆ ಹೋಗುವ, ಅದನ್ನು ತೊಗೊಂಡು ಬರುವ, ಚಾಕ್ಲೇಟ್ ತೊಗೊಂಡು ಬರುವ ಅಂತೇಳಿ ಎದ್ದೇಳಿಕೆನೇ ಕೇಳ್ತಾ ಇಲ್ಲ. ಎಂತ ಉಪದ್ರ ಅಂತ ಹೇಳಿದರೆ ಈ ಹುಡುಗಂದು ನನಗೆ ನಿಜವಾಗ್ಲೂ ಇರಿಟೇಟ್ ಆಗ್ತಾಯಿತ್ತು. ಅವನು ಜೋರಾಗಿ ಬೊಬ್ಬೆ ಹೊಡೆದು ಹಾಡು ಹೇಳ್ತಾ ಎಲ್ಲ ಕೂತ್ಕೊಂಡಿದ್ದಾನೆ, ನೋಡ್ಬೋದು ನೀವಿಲ್ಲಿ. ನಾವು ಇವಾಗ ಚೇಂಜ್ ಮಾಡಿರುವಂಥ ನಮ್ಮ ಲೈಫ್ ಸ್ಟೈಲಲ್ಲಿ ಇದು ಇನ್ನೊಂದು ಪಾರ್ಟ್. ನಾವು ರಾತ್ರಿಗೆ ದಿನಕ್ಕೆ ಒಂದೊಂದು ರೀತಿಯಾಗಿರುವಂಥ ಸಲಾಡನ್ನು ಮಾಡ್ತೀವಿ. ತುಂಬ ವೆಜಿಟೇಬಲ್ಸನ್ನು ಹಾಕ್ತೀವಿ, ಫ್ರೂಟ್ಸನ್ನೆಲ್ಲ ಹಾಕಿ ಒಂದು ಬೇರೆ ಬೇರೆ ರೀತಿಯಾಗಿರುವಂಥ, ಇದೆಲ್ಲ ಎಂಥ ಸ್ಪೆಷಲ್ ರೆಸಿಪಿ ಅಲ್ಲ, ಸಲಾಡ್ ರೆಸಿಪೀಸ್ ಅಲ್ಲ, ನಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದನ್ನು ನಾವು ಹಾಕಿ. ಈ ಕ್ಯಾರೆಟ್, ಬೀಟ್ರೂಟ್ ಇದನ್ನೆಲ್ಲ ಸ್ವಲ್ಪ ಸ್ಟೀಮ್ ಮಾಡಿ, ಬಾಯ್ಲ್ ಮಾಡೋದಿಲ್ಲ, ಸ್ಟೀಮ್ ಮಾಡಿ ಚಾಪರಲ್ಲಿ ತುಂಬ ಸಪೂರವಾಗಿ ಚಾಪ್ ಮಾಡಿ ಹಸ್ಬೆಂಡ್ ಮತ್ತು ನಾನು ಒಟ್ಟಿಗೆ ಸೇರಿ ಈ ಒಂದು ಸಲಾಡನ್ನು ಮಾಡ್ತೀವಿ. ತುಂಬ ಚೆನ್ನಾಗಿ ಆಗುತ್ತೆ ಇದನ್ನು ತಿನ್ನಲಿಕ್ಕೆ. ಇದೇ ಒಂದು ಬೌಲ್ ತಿಂದರೆ ಸಾಕು. ಮತ್ತು ಸ್ವಲ್ಪ ರೈಸ್ ಮತ್ತು ಏನು ಮಧ್ಯಾಹ್ನದ ಊಟ ಇದೆ ನೋಡಿ ಅದನ್ನೇ ನಾನು ಮಾಡುವಂಥದ್ದು. ನಾನು ಯಾವತ್ತೂ ಕೂಡ ಡಯಟ್ ಮಾಡೋದಿಲ್ಲ, ಸಪೂರ ಆಗಲಿಕ್ಕಂತೂ ನಾನು ತಪ್ಪಿ ಕೂಡ ಮಾಡೋದಿಲ್ಲ. ಒಳ್ಳೆ ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೆ, ಅದಕ್ಕೋಸ್ಕರ ಹಾಗೆಯೇ ಸ್ವಲ್ಪ ಹೆಲ್ದಿಯಾಗಿರ್ಲಿಕ್ಕೋಸ್ಕರ ನಾನು ಒಂದು ಹೆಲ್ದಿ ರೂಟೀನನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಮಾಡಿದರೆ ಜೋಶ್ವ ಕೂಡ ಇದನ್ನು ನೋಡಿ ಕಲಿತಾನಲ್ವ. ಹಾಗೆಯೇ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲದಕ್ಕೂ ಒಳ್ಳೆಯದು, ಡೈಜೆಷನ್ಗೆ ಸಹ ಒಳ್ಳೆಯದು. ರಾತ್ರಿ ಹೊತ್ತು ಸ್ವಲ್ಪ ಲೈಟ್ ಆಗಿರುತ್ತೆ. ಹಾಗೆಯೇ ಹಸ್ಬೆಂಡ್ ಅಂತೂ ಊಟ ಮಾಡೋದಿಲ್ಲ, ಸಲಾಡನ್ನು ಮಾತ್ರ ತಿಂತಾರೆ. ಅವರಿಗೆ ಇಷ್ಟ ಎಲ್ಲ ಊಟ ಮಾಡಲಿಕ್ಕೆ, ರಾತ್ರಿಗೆ ಹೆವಿ ಆಗುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಊಟ ಮಾಡ್ತೀನಿ, ಸ್ವಲ್ಪ ರೈಸನ್ನು ತೊಗೊಳ್ತೀನಿ. ಹಾಗೆಯೇ ಮಧ್ಯಾಹ್ನದ ಊಟ ಏನು ಇರುತ್ತೆ ನೋಡಿ ಪದಾರ್ಥ ಅದನ್ನು ತೊಗೊಳ್ತೀನಿ, ನಂತರ ನಾನು ಸಲಾಡನ್ನು ಸಹ ತೊಗೊಳ್ತೀನಿ. ಸೊ ಇದೇ ಆಗಿರುತ್ತೆ ನಮ್ಮದು ರಾತ್ರಿದ್ದು ಡಿನ್ನರ್. ಎಂಥ ಸ್ಪೆಷಲ್ ಅಂತ ಇಲ್ಲ, ಆದರೆ ಸಲಾಡ್ ಮಾತ್ರ ಡೈಲಿ ನಾವು ಮಾಡ್ಕೊಳ್ತೀವಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಮತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಲಾಡ್ಸನ್ನು ನಾವು ತೊಗೊಳ್ತೀವಿ. ಹಾಗೆ ಇಲ್ಲಿ ಹಸ್ಬೆಂಡ್ ಎಲ್ಲ ಚಾಪಿಂಗ್ ಎಲ್ಲ ಮಾಡಲಿಕ್ಕೆ ಬಂದಿದ್ದಾರೆ, ಇಲ್ಲಿ ಹೆಲ್ಪ್ ಮಾಡ್ತಾರೆ. ಜಾಸ್ತಿಗೆ ಅವರೇ ಮಾಡ್ತಾರೆ ಇವಾಗ, ಒಂದು ಸ್ವಲ್ಪ ದಿನದಿಂದ ಅವರೇ ಮಾಡ್ತಾಯಿದ್ದೆ. ನನಗೆ ಕೈ ಫುಲ್ ನಂದು ಹೊಡೆದಿದೆಯಲ್ವ, ಸ್ವಲ್ಪ ಎಲರ್ಜಿ ಥರ ಬಿದ್ದಿದೆ ನನಗೆ. ಅದಕ್ಕೋಸ್ಕರ ಇವಾಗ 4-5 ದಿನದಿಂದ ಅವರೇ ಮಾಡ್ತಾ ಇದ್ದಾರೆ. ಇಲ್ಲದಿದ್ದರೆ ನಾನು ಸಲಾಡನ್ನು ಮಾಡ್ತಾಯಿದ್ದೆ. ಅವರಿಗೆ ಅವರು ಮಾಡಿರುವಂಥ ಸಲಾಡ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ, ತುಂಬ ಹೊಗಳಿ ತಿಂತಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳೋವಂಥದ್ದು, ನೀವು ಮೇನಾಗಿ ಮಾಡಿ, ನಾನು ಸ್ವಲ್ಪ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂಥೇಳಿ. ಹಾಗೆ ಇಬ್ಬರು ಸೇರಿ ಇಲ್ಲಿ ಸಲಾಡನ್ನು ಮಾಡ್ಕೊಳ್ತಾ ಇದ್ದೀವಿ.
ನನಗೆ ವೆಯ್ಟ್ ಎಲ್ಲ ತುಂಬ ಆರಾಮದಲ್ಲಿ ರೆಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಆದರೆ ಹೊಟ್ಟೆಯನ್ನು ಕರಗಿಸೋದೇ ಒಂದು ಪ್ರಾಬ್ಲಮ್. ಹಾಗೆ ಹೊಟ್ಟೆಗೆ ನಾವು ತುಂಬ ಖಾಲಿ ಹೊಟ್ಟೆಗೆ ಮಾತ್ರ ನಾವು ಎಕ್ಸಸೈಸ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ನಾವು ಹೊಟ್ಟೆಯ ಒಂದು ಫ್ಯಾಟನ್ನು ಕರಗಿಸಬೇಕಾದ್ರೆ ಫುಲ್ ಬಾಡಿ ಫ್ಯಾಟ್ಸನ್ನು ಕೂಡ ಕರಗಿಸಬೇಕಾಗತ್ತೆ. ಹಾಗಾಗಿ ಫುಲ್ ಬಾಡಿ ಎಕ್ಸಸೈಸ್ ಕೂಡ ಮಾಡಬೇಕಾಗತ್ತೆ. ಸೊ ಯೋಗದಲ್ಲಿ ಮೇಯ್ನಾಗಿ ನಮಗೆ ಮೆಂಟಲಿ ಸ್ವಲ್ಪ ಪೀಸ್ಫುಲ್ ಆಗಿರಲಿಕ್ಕೆ, ಹಾಗೆಯೇ ಇಡೀ ದಿನ ಆ್ಯಕ್ಟಿವ್ ಆಗಿರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಹೊಸ ರುಟೀನನ್ನು ಸ್ಟಾರ್ಟ್ ಮಾಡಿ ಕೇವಲ ಹೊಟ್ಟೆದ್ದು ಫ್ಯಾಟನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಅಂಥ ಎಕ್ಸಸೈಸ್ಗಳು ಕೂಡ ಇಲ್ಲ. ಫುಲ್ ಬಾಡಿ ಫ್ಯಾಟನ್ನು ನಾವು ಕಂಟ್ರೋಲ್ ಮಾಡಿದರೆ, ಅದನ್ನು ನಾವು ಕಡಿಮೆ ಮಾಡಿದರೆ ಮಾತ್ರ ನಮ್ಮದು ಹೊಟ್ಟೆದ್ದು ಫ್ಯಾಟ್ ಕೂಡ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ನಾವು ಡೆಲಿವರಿ ನಂತರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಅಷ್ಟೊಂದು ರೆಗ್ಯುಲರಾಗಿ ನಾವು ಎಕ್ಸಸೈಸನ್ನೆಲ್ಲ ಮಾಡಿದರೆ ಖಂಡಿತವಾಗ್ಲೂ ತೆಗಿಬೋದು. ಆದರೆ ಅಷ್ಟೊಂದು ನಾವು ಡೆಡಿಕೇಟ್ ಆಗಿ ಇರಬೇಕು. ಅದಕ್ಕೆ ಈ ಸರ್ತಿ ನೋಡಬೇಕು, ಯೋಗದಲ್ಲಿ ಅಟ್ಲೀಸ್ಟ್ ನಂದು ಹೊಟ್ಟೆ ಕಡಿಮೆ ಆಗಬೇಕು ಅಂಥೇಳಿ ನನಗೆ ಮನಸ್ಸಲ್ಲಿ ಇದೆ. ಯಾಕಂತ ಹೇಳಿದರೆ ನನಗೆ ವೆಯ್ಟ್ ನಂದು ಪರ್ಫೆಕ್ಟ್ ಆಗಿದೆ. ಆದರೆ ನನಗೆ ಸ್ವಲ್ಪ ಟೈಟ್ ಬಟ್ಟೆಗಳು ಹಾಕಿದರೆ ಸ್ವಲ್ಪ ನನಗೆ ಹೊಟ್ಟೆ ಕಾಣುತ್ತೆ. ಹಾಗಾಗಿ ನನಗೆ ಅಷ್ಟೊಂದು ಕಾನ್ಫಿಡೆಂಟ್ ಅಂತೇಳಿ ಫೀಲ್ ಆಗೋದಿಲ್ಲ ಕೆಲವೊಮ್ಮೆ. ಹಾಗಾಗಿ ನಾನು ಯೋಗದಲ್ಲಿ ಕೂಡ ಫೋಕಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಡಂಬಲ್ಸನ್ನು ಕೂಡ ಆರ್ಡರ್ ಮಾಡಿದ್ದೆ. ನೋಡಿರ್ಬೋದು ನೀವು ನನ್ನ ಹಳೆ ಅಂತೇಳಿದರೆ 1-2-3 ವಿಡಿಯೋಗಳ ಹಿಂದೆ ನಾನು ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ನಾನು ಚೆನ್ನಾಗಿ ಎಕ್ಸಸೈಸ್ ಮಾಡ್ತಿದ್ದೆ. ಡಂಬಲ್ಸನ್ನು ಸ್ವಲ್ಪ ವೆಯ್ಟ್ ಇದ್ದ ಎಕ್ಸಸೈಸನ್ನು ಮಾಡಿದರೂ ಕೂಡ ತುಂಬ ಚೆನ್ನಾಗಿ ನಮಗೆ ಫ್ಯಾಟನ್ನು ರೆಡ್ಯೂಸ್ ಮಾಡಲಿಕ್ಕೆ ಆಗುತ್ತೆ. ಆದರೆ ಇದರಲ್ಲಿ ಎಂಥ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರೆ, ನಾನು ಏನಾದರೂ ಹೇಳಿಕೋದ್ರೂ ಕೂಡ, ಯಾಕಂತ ಹೇಳಿದರೆ ಜಾಸ್ತಿ ಮಾಹಿತಿ ನನಗೂ ಕೂಡ ಇಲ್ಲ ವೆಯ್ಟ್ ಗೇನ್ ಅಥವಾ ವೆಯ್ಟ್ ಲಾಸ್ ಬಗ್ಗೆ. ಆದರೆ ನಾನು ಏನು ಮೇಯ್ನ್ ಇಂಪಾರ್ಟೆಂಟ್ ನನ್ನ ಮನಸ್ಸಲ್ಲಿದೆ ಅಂತ ಹೇಳಿದರೆ, ಹೆಲ್ದಿ ಲೈಫನ್ನು ನಾನು ಅಡಾಪ್ಟ್ ಮಾಡಬೇಕು. ಇಡೀ ಫ್ಯಾಮಿಲಿಯವರಿಗೆ ಕೂಡ ಅದನ್ನೇ ನಾನು ಮಾಡಿಕೊಳ್ಬೇಕು ಅಂತೇಳಿ. ಅದಕ್ಕಿಂತ ದೊಡ್ಡದು ಬೇರೆ ಏನು ಸಹ ನಾನು ಅವರಿಗೆ ಕೊಡುವಂಥದ್ದಿಲ್ಲ. ಅದೇ ಒಂದು ದೊಡ್ಡದು ನಾನು ಕೊಡುವಂತಹ ಅವರಿಗೆ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ನಾವು ಮನೆಯಲ್ಲಿ ಇರುವವರು ಮಹಿಳೆಯರು ಜಾಸ್ತಿಯಾಗಿ ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡ್ರೆ ಏನಾದರೂ ಚೇಂಜಸನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸ್ವಲ್ಪ ನಾನು ಹಸ್ಬೆಂಡ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎದ್ದೇಳಿ, ಬೇಗ ಎದ್ದೇಳಿ, ನಿಮಗೋಸ್ಕರನೇ ನೀವು ಟೈಮ್ ಕೊಡಿ, ನೆಕ್ಸ್ಟ್ ಡೇ ಪ್ಲ್ಯಾನಿಂಗನ್ನು ಮೊದಲೇ ಮಾಡಿ. ಇದೆಲ್ಲ ನಾನು ಸಹ ಮಾಡ್ತಾ ಇರಲಿಲ್ಲ. ಆದರೆ ಈ ತುಂಬ ಹೆಕ್ಟಿಕ್ ಲೈಫಾಗಿ ತುಂಬ ಸ್ಟ್ರೆಸ್ ತೊಗೊಂಡು ಇನ್ನೇನೋ ಆಗೋ ಬದಲು ಸ್ವಲ್ಪ ಲೈಫನ್ನು ಈಸಿ ಮಾಡಿದರೆ, ಸ್ವಲ್ಪ ಲೈಫಲ್ಲಿ ನಾವು ನಿಯಮಗಳನ್ನು ತಂದು ಕೊಟ್ಟರೆ ಲೈಫ್ ನಿಜವಾಗ್ಲೂ ತುಂಬ ಸ್ಮೂತಾಗಿ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ದಿನ. ಆದರೆ ಬ್ಯುಸಿಯಾಗಿರೋದಕ್ಕಿಂತ ಬೆಸ್ಟ್ ಮೆಡಿಸಿನೇ ಇಲ್ಲ. ತುಂಬ ಬ್ಯುಸಿಯಾಗಿದ್ರೇ ನಮಗೆ ನಿಜವಾಗ್ಲೂ ನಮ್ಮ ಮೈಂಡ್ ಕೂಡ ಫ್ರೀ ಆಗಿರಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ನಂದು ಮೇಯ್ನ್ ಮೋಟಿವ್. ಹಾಗೆ ಇದರ ಜೊತೆಗೆ ಸ್ವಲ್ಪ ನಂದು ಟಮ್ಮಿ ಕೂಡ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದರೆ ಅದೊಂದು ಬೋನಸ್ಸೇ ನನಗೆ. ಆದರೆ ಮೈಂಡಲ್ಲಿ ನಂದಿರುವಂಥದ್ದು ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಏನಿದೆ ಅದನ್ನು ರೆಡ್ಯೂಸ್ ಮಾಡಿ. ಹಸ್ಬೆಂಡ್ ಕೂಡ ತುಂಬ ಆ್ಯಕ್ಟಿವಿಟೀಸಲ್ಲೆಲ್ಲ ಅವ್ರು ತುಂಬ ಬ್ಯುಸಿಯಾಗಿರ್ತಾರೆ. ಅದ್ರ ಜೊತೆಗೆ ನಾವು ಇವಾಗ ವೀಡಿಯೋಸಲ್ಲಿ ಕೂಡ ಸ್ವಲ್ಪ ಇನ್ವಾಲ್ವ್ಮೆಂಟನ್ನು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ನಾವು ತುಂಬ ಎಫರ್ಟ್ಸ್ ಹಾಕಿ ಒಂದು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸುಮ್ಮನೆ ಹಾಗೇ ಬಿಡೋದು ಬೇಡ. ಏನಾದರೂ ಇದರಲ್ಲಿ ನಾವೊಂದು ಜನರಿಗೆ ಹೆಲ್ಪ್ ಆಗುವಂಥ ಒಂದು ಕೆಲಸವನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಅದರ ಹಿಂದೆ ಸ್ವಲ್ಪ ನಾವು ಟೈಮನ್ನು ನಮಗೆ ಸಿಗುವಂಥ ಎಲ್ಲಿ ನಾವು ಅದಕ್ಕೋಸ್ಕರನೇ ಅಂಥೇಳಿ ಟೈಮನ್ನು ತೆಗಿತಾ ಇಲ್ಲ. ನಮಗೆ ಸಿಕ್ಕಿರುವಂಥ ಟೈಮಲ್ಲಿ ಅದಕ್ಕೆ ಇನ್ವೆಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ. ಯಾಕಂದರೆ ಸ್ಯಾಟರ್ಡೇಸ್ ನನಗೆ ರಜೆ ಇರುತ್ತೆ. ಹಸ್ಬೆಂಡ್ ಒಂದು ಪಾಪ ಒಂದು ಸಮಯದಲ್ಲಿ ನನಗೋಸ್ಕರ ಈ ಒಂದು ಒಳ್ಳೆ ಪ್ರೋಗ್ರಾಮನ್ನು ಮಾಡಲಿಕ್ಕೆ ಜನರಿಗೋಸ್ಕರ ಅಂತಲೇ ಹೇಳ್ಬೋದು, ಸ್ವಲ್ಪ ಹೆಲ್ಪ್ ಆಗುವಂತಹ ಒಂದು ಕಾನ್ಸೆಪ್ಟಲ್ಲಿ ನಾವು ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗದೆ ನಾವು ಯಾವ ರೀತಿ ವೀಡಿಯೋಸನ್ನು ಮಾಡ್ತಾಯಿದ್ದೀವಿ ಅಂತೇಳಿ. ಸೊ ನಿಮಗೆ ಎಲ್ಲಿ ಸಹ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ ಅಂಥ ವೀಡಿಯೋಸನ್ನು ನಾವು ಹುಡುಕಿಕೊಂಡು ತುಂಬ ಟೈಮನ್ನು ಇನ್ವೆಸ್ಟ್ ಮಾಡಿ ನಾವು ಮಾಡ್ತಾಯಿದ್ದೀವಿ. ಅದು ಕೂಡ ನಾನು ಸ್ಯಾಟರ್ಡೇಸ್ ನನಗೆ ರಜೆ ಇರೋದ್ರಿಂದ ನಾನು ಅದರಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನಾನು ಹೋದರೆ ಸ್ವಲ್ಪ ಹಸ್ಬೆಂಡ್ ಕೂಡ ಮೋಟಿವೇಶನ್ ಸಿಗುತ್ತೆ. ವೀಡಿಯೋಸನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಾತನಾಡಲಿಕ್ಕೆಲ್ಲ ನನಗೆ ಸ್ವಲ್ಪ ಅವರಿಗೆ ಕರೆಕ್ಷನ್ಸ್ ಎಲ್ಲ ಮಾಡ್ಬೋದು. ಅವರೇ ಚೆನ್ನಾಗಿ ಮಾತಾಡ್ತಾರೆ, ನಾನೇ ಅವರಿಗೆ ಹೇಳಿಕೊಡ್ಬೇಕಂತಿಲ್ಲ. ಆದರೆ ನಾನೊಂದು ಅವರಿಗೆ ಹೋದರೆ ಒಂದು ಸಪೋರ್ಟ್ ಥರ ಅಂತೇಳಿ ನಾನು ಸ್ಯಾಟರ್ಡೇಸ್ ಅವ್ರ ಜೊತೆಗೆ ಹೋಗ್ತೀನಿ. ಹಾಗೆ ಅಲ್ಲಿ ನಮ್ಮದು ಸ್ಯಾಟರ್ಡೇಸ್ ಕೂಡ ಫುಲ್ ಎಂತ ಹೇಳ್ತಾರೆ ಕಂಪ್ಲೀಟ್ ಆಗಿ ಹೋಗಿಬಿಡುತ್ತೆ, ತುಂಬ ಬ್ಯುಸಿಯಾಗಿ ಹೋಗಿಬಿಡುತ್ತೆ.
ಸಂಡೇಸ್ ಒಂದು ದಿನ ಸಿಗುತ್ತೆ. ಸಂಡೇಸ್ ನಾವು ಜಶ್ವನ್ ಜೊತೆ ಸ್ಪೆಂಡ್ ಮಾಡುವಂಥದ್ದು, ಮನೆ ಕೆಲಸದಲ್ಲಿ ಸ್ಪೆಂಡ್ ಮಾಡುವಂಥದ್ದು ಇದೇ ರೀತಿ ಇವತ್ತು ನಾನು ತೋರಿಸಿದ್ದು ನೋಡಿ. ಅದೇ ರೀತಿ ತುಂಬ ಸಿಂಪಲ್ ಆಗಿರುತ್ತೆ. ಹಾಗೆಯೇ ಸಂಡೇಸ್ ನಾನು ಜಾಸ್ತಿಯಾಗಿ ಎಡಿಟಿಂಗಿಗೆ ಟೈಮನ್ನು ಕೊಡಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಆ ರೀತಿ ನಾನು ನನ್ನ ಶೆಡ್ಯೂಲನ್ನು ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ವೀಕ್ ಡೇಸಲ್ಲೆಲ್ಲ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಇಲ್ಲೇ ಆದರೂ ನನಗೆ ರಾತ್ರಿ ಕೂತ್ಕೊಂಡು ಮಾಡ್ಕೊಳ್ಬೋದು. ಆದರೆ ಆ ಸಮಯದಲ್ಲಿ ಜೋಶ್ವ ಇರ್ತಾನೆ. ಸ್ಯಾಟರ್ಡೇಸ್ ಆದರೆ ಫುಲ್ ಡೇ ಜೋಶ್ವ ಸ್ಕೂಲಲ್ಲಿ ಇರ್ತಾನೆ. ಆ ಸಮಯದಲ್ಲಿ ನನಗೆ ನಾನು ಇಲ್ಲಾದರೂ ಹೊರಗಡೆ ವೀಡಿಯೋ ಶೂಟಿಂಗಿಗೆ ಹೋದರೂ ಕೂಡ ನನಗೆ ಅಷ್ಟೊಂದು ರಿಗ್ರೆಟ್ ಆಗೋದಿಲ್ಲ. ಆದರೆ ಜೋಶ್ವ ಯಾವಾಗ ಮನೆಯಲ್ಲಿರ್ತಾನೆ ಆವಾಗ ನನಗೆ ರಿಗ್ರೆಟ್ ಆಗುತ್ತೆ, ನಾನು ಒಂದು ವೇಳೆ ಅವನಿಗೆ ಜಾಸ್ತಿ ಟೈಮ್ ಕೊಡೋದಿದ್ದರೆ. ಅದು ಕೂಡ ಇವಾಗ ಅವನ ದೊಡ್ಡಪ್ಪನ ಮಗ, ಅವನ ಏಜೆ 1 ವರ್ಷ, ಅವನಿಗೆ ಸಣ್ಣವನು. ಅಲ್ಲೇ ಹೋಗ್ತಾನೆ ಅವ್ರ ಮನೆಯಲ್ಲಿ, ಅಜ್ಜಿ ಮನೆಗೆ ಹೋಗಿ ಅಲ್ಲೇ ಆಟ ಆಡ್ಕೊಂಡಿರುವಂಥದ್ದೆಲ್ಲ ಮಾಡ್ತಾನೆ. ಸಂಜೆ ಬಂದರೂ ಕೂಡ ಅಲ್ಲೇ ಹೋಗುವಂಥದ್ದು. ಇಬ್ಬರು ಕೂಡ ಅವರು ಆಟ ಆಡ್ತಾ ಇರ್ತಾರೆ. ಹಾಗಾಗಿ ಅವನದು ಟೈಮಲ್ಲಿ ಸ್ಪೆಂಡ್ ಆಗುತ್ತೆ. ಹಾಗೆ ತುಂಬ ಟಯರ್ಡ್ ಫೀಲ್ ಮಾಡ್ತಾನೆ. ಬಂದು ಊಟ ಮಾಡಿ ಸ್ನಾನ ಮಾಡಿ ಎಲ್ಲ ಮಲಗ್ಕೊಂಡು ಬಿಡ್ತಾನೆ. ಟೈಮ್ ಟು ಟೈಮ್ ಅವನು ಮಲಗ್ತಾನೆ ಇವಾಗ. ನಂತರ ಇದೆ ನಮ್ಮದು ಕುಟುಂಬದ ಪ್ರೇಯರ್ನನ್ನು ನಾವು ಮಾಡ್ಕೊಳ್ತೀವಿ. ಕುಟುಂಬದ ಪ್ರೇಯರಲ್ಲಿ ನಾವು ವಜ್ರಾಸನದಲ್ಲಿ ಕೂತ್ಕೊಂಡಿದ್ದೀವಿ. ಇವತ್ತಿನಿಂದ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀವಿ. ವಜ್ರಾಸನದಲ್ಲಿ ಕೂತ್ಕೊಳ್ಳುವಾಗ ಯಾವಾಗ ನಮಗೆ ಜಾಸ್ತಿ ನೋವು ಆಗೋದಿಲ್ಲ, ತುಂಬ ಕಂಫರ್ಟೇಬಲ್ ಅಂತೇಳಿ ಅನಿಸ್ತೇವೆ ನೋಡಿ. ಬೆನ್ನೆಲ್ಲ ಸ್ಟ್ರೇಟ್ ಇದ್ದು ಇವಾಗಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಜಶ್ವನ್ಗೆ ಕೂಡ ಒಳ್ಳೆಯದು. ಏಕಂತ ಹೇಳಿದರೆ ಒಮ್ಮೆ ನಾವು ಬೆಂಡಾಗಿ ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ, ಇವಾಗ ನಾವು ನೋಡಿ ಏನಾದರೂ ನಮಗೆ ಯಾರಾದರೂ ಹೇಳಿದರೆ ಮಾತ್ರ ನಾವು ಸ್ಟ್ರೇಟಾಗಿ ಕೂತ್ಕೊಳ್ತೀವಿ, ನಾನು ಜಾಸ್ತಿಯಾಗಿ. ಇಲ್ಲದಿದ್ದರೆ ಬೆಂಡ್ ಆಗೋಗ್ಬಿಡ್ತೀವಿ. ಆದರೆ ಯಾವಾಗಲೂ ನಾವು ಸ್ಟ್ರೇಟಾಗಿ ಕೂತ್ಕೊಳ್ಬೇಕು, ಅದರಲ್ಲೇ ನಮ್ಮದು ಕಾನ್ಫಿಡೆನ್ಸ್ ಗೊತ್ತಾಗುವಂಥದ್ದು. ಹಾಗಾಗಿ ನಾನು ಜೋಶ್ವನಿಗೆ ತುಂಬ ಅಭ್ಯಾಸ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ನಮಗೆ ಆ ಒಂದು ಫೋಕಸ್ ಸಹ ಬರುತ್ತೆ. ಹಾಗೆಯೇ ನಮಗೆ ಸ್ಟ್ರೇಟಾಗಿ ಕೂತ್ಕೊಳ್ಳಿಕ್ಕೆ ನಿಜವಾಗ್ಲೂ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇ ಆಗಿತ್ತು ನಂದು ಇವತ್ತಿನ ಈ ಸಿಂಪಲ್ ಆಗಿರೋಂಥ ಬ್ಲಾಗ್. ಫ್ರೆಂಡ್ಸ್, ಹೋಪ್ ನಿಮ್ಗೆ ಇಷ್ಟ ಆಗಿರೋ ಅಂತ ಭಾವಿಸ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.